ಹಲೋ ನಮಸ್ಕಾರ, ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬೆಳಗ್ಗೆ ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ವಾಕಿಂಗ್ಗೆ ಅಂತ ಹೋದೆ. ಬಟ್ ಇಲ್ಲೆಲ್ಲನೂ ಗಣೇಶನ ಬಿಡ್ತಾರಲ್ವ, ಅದಕ್ಕೆ ಸಪ್ರೇಟಾಗಿ ಒಂದು ಜಾಗ ಅಂತ ಮಾಡಿದ್ದಾರೆ, ತೊಟ್ಟಿ ಅಂತ ಕಟ್ಟಿದ್ದಾರೆ. ಬಟ್ ಅದೇನಾಗಿದೆ ಅಂತಂದರೆ ದೇವ್ರನ್ನ ಮುಳುಗಿಸೋ ಅಷ್ಟು ದೊಡ್ಡದಿದೆಯಾ ಇಲ್ವಾ ಅಂತ ಡೆಪ್ತಾಗಿ ನನಗೆ ಗೊತ್ತಿಲ್ಲ. ಇಲ್ಲಿ ಈಚೆ ಕಡೆ ನೋಡಿದ್ರೆ ಅರ್ಧಂಬರ್ಧ ಮುರಿದು ಬಿದ್ದಿರೋ ಅಂಥ ಗಣೇಶ ತುಂಬಾ ಬೇಜಾರಾಗುತ್ತೆ ನೋಡೋದಕ್ಕೆ. ಮಣ್ಣಲ್ಲಿ ಮತ್ತು ಹುಲ್ಲಲ್ಲಿ ಮಾಡಿರೋ ಅಂಥ ಗಣೇಶನ ಕೂರಿಸಿದ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ಅನಿಸುತ್ತೆ. ಈ ಥರ ಕೂರಿಸಿ ಈ ಥರ ಕೈಯೊಂದು ಕಡೆ ಕಾಲೊಂದು ಕಡೆ ಅರ್ಧ ದೇಹ ಬಿದ್ದಿರೋ ಅಂಥದ್ದು ತುಂಬಾ ಬೇಜಾರಾಗುತ್ತೆ. ಪಕ್ಷಗಳು ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮಾಲ್ಯಮೆ ಹೊಸ ದಿವಸ ಮಾಡೋದು, ಬಟ್ ಈ ಸರಿ ಸ್ವಲ್ಪ ಬೇಗನೆ ಮಾಡೋದು, ಶಾಂತಿನಗರಲ್ಲಿ ಮಾಡೋದು. ಸರಿ ಮನೇನೂ ಹಂಗೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಎಲ್ಲರೂ ಒಟ್ಟಿಗೆ ಮಾಡೋದು, ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನೆಕ್ಸ್ಟ್ ಡೇ ಸ್ಕೂಲಿಂದ ಪಿಕಪ್ ಮಾಡ್ಕೊಂಬರ್ಬೇಕಾದ್ರೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, ಸೊ 1 ಗಂಟೆಗೆಲ್ಲ ಬಂದುಬಿಡ್ತಾರೆ. ನನಗೊಂದು ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಕಾಗಿತ್ತು, ಅದನ್ನು ತೊಗೊಳಕ್ಕೆ ಅಂತ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಒಂದು ಸ್ವಲ್ಪ ತಿಂಡಿ ತಿನ್ನಿಸ್ಕೊಂಡು, ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತಲ್ವ, ಸರಿ ಅವ್ರಿಗೆ ಇದು ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಅದೆಲ್ಲ ಹಾಕಿದ್ದೀನಿ, ಮತ್ತು ಪಲಾವ್ ಎಲೆ ಅದೆಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನೂ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ದೆ, ಸೊ ಅದನ್ನೆಲ್ಲ ಚಾಪ್ ಮಾಡಿ ತೊಳ್ಕೊಂಡು ಉಪ್ಪು ಹಾಕಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾಲಾಕು ಎಲ್ಲನೂ, ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನೆಲ್ಲನೂ ನೀಟಾಗಿ ಹಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು. ಟೈಮು ದಿನಗಳು ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಮಕ್ಕಳಿಗೆ ಎಕ್ಸಾಮ್ ಬೇರೆ ನಡೀತಾ ಇದೆ. ಬೆಳಗ್ಗೆ ಅವ್ರನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾನೊಂದು ಸ್ವಲ್ಪ ವಾಕ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಮನೇಲಿ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ ಹಾಗೆ ಹೋಗ್ತಾ ಇದೆ. ಮತ್ತು ದಿನಾಗ್ಲೂ ಅವ್ರನ್ನ ಕರ್ಕೊಬಂದು ಅಡುಗೆ ಮಾಡೋದಾಗ್ತಾ ಇದೆ, ಟೈಮೇ ಅಡ್ಜಸ್ಟ್ ಆಗ್ತಾ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೋ ತಿನ್ಕೊಂಡು ಹೋಗಿರ್ತಾರೆ, ಮತ್ತು ಸ್ನ್ಯಾಕ್ ಎತ್ಕೊಂಡು ಹೋಗಿರ್ತಾರೆ. ನಾನು ಇಲ್ಲೊಂದು ಸ್ವಲ್ಪ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೆ, ಅಂದರೆ ಈ ಗ್ರೇಟರಲ್ಲೇ ಗ್ರೇಟ್ ಮಾಡ್ಕೊಂಡಿದ್ದೆ ನಾನು, ಮೀಶೋ ಅಲ್ಲೆಲ್ಲ ಸಿಗುತ್ತಲ್ವ. ಮತ್ತು ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದಿರೋ ಅಂಥದ್ದು. ಸ್ವಲ್ಪ 1-2 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಜೀರಾ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ ಪೌಡರು, ಒಂದು ಸ್ವಲ್ಪ ಅರಿಶಿನ. ಇದು ಖಾರದ ಪುಡಿ ನಾನು ಇಲ್ಲೇನು ಹಾಕ್ಕೊಂಡಿಲ್ಲ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ ಅಂತ ಹೇಳಿ ಸ್ವಲ್ಪ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಹಾಕೋದಕ್ಕೆ ಮಸಾಲೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಕಾಬೂಲ್ ಕಡಲೆನೂ ಮತ್ತು ಆಲೂಗಡ್ಡೆ ಪೇಸ್ಟ್ ಮಾಡಿ ಹಾಕ್ಕೊಂಡೆ. ಯಾಕಂದರೆ ತಿಕ್ನೆಸ್ ಬರೀ ವೆಜಿಟೇಬಲ್ಸ್ ಅಲ್ವಾ, ಒಂದು ಸ್ವಲ್ಪ ತಿಕ್ನೆಸ್ ಇರೋದಿಲ್ಲ ಅಂತ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಯಮ್ಮಿಯಾಗಿರುತ್ತೆ. ಇದು ಕಾಬೂಲ್ ಕಡಲೆಗೆ ಅಲ್ಲ, ವೆಜಿಟೇಬಲ್ಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಬೂಲ್ ಕಡಲೆನೂ ಹುಸ್ಲಿ ಮಾಡ್ಕೊಂಡಿದ್ದೆ, ಅಂದರೆ ಬೇಯಿಸ್ಬಿಟ್ಟು ಅದನ್ನು ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವರಿಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಚಪಾತಿ ಮಾಡ್ಕೊಳ್ತಾ ಇರೋ ಅಷ್ಟೊತ್ತಿಗೆ ಇದು ಕರಿನೂ ಆಗಿತ್ತು. ಒಂದು ಸ್ವಲ್ಪ ಮಸಾಲೆ ಎಲ್ಲ ಆಲ್ರೆಡಿ ನಾವು ರೋಸ್ಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದೇ, ಬಟ್ ಆದ್ರೂ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಗ್ರೇವಿ ಫ್ರೈ ಆದರೆ ತುಂಬ ಟೇಸ್ಟಿ ಅನಿಸುತ್ತಲ್ಲ. ತುಂಬ ಕ್ರಿಸ್ಪಿಯಾಗಿರೋವಂಥ ಎಮ್ಮಿಯಾಗಿರೋವಂಥ ಚಪಾತಿ ಮಾಡಿದೆ. ನಾನು ಫೋಲ್ಡ್ ಮಾಡಿದ್ದು ಅಂಥದ್ದು, ತುಂಬ ಪರೋಟ ಥರ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸುಶಾಂತ್ ಇಲ್ಲಿ ನಾನು ಪ್ಲೇಟಿಂಗ್ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಕಾಬೂಲ್ ಕಡಲೆ ಮತ್ತು ಈ ಕರಿ ವೆಜಿಟೇಬಲ್ ಕರಿನೂ, ಮಿಕ್ಸ್ ವೆಜಿಟೇಬಲ್ ಕರಿನೂ ಚಪಾತಿ ಇದಿಷ್ಟೂ ಇವತ್ತಿನ ನಮ್ಮ ಲಂಚ್ಗೆ ಅಂತಲೇ ಮಾಡ್ಕೊಂಡಿದ್ದು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸರಿ ಚಪಾತಿ ಇಟ್ಟಿತ್ತು ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥದ್ದು. ಬೆಳಗ್ಗೆ ಮಕ್ಕಳಿಗೆ ಸ್ವಲ್ಪ ಪನ್ನೀರ್ ತೊಗೊಂಬಂದಿಟ್ಟಿದ್ದೆ. ಆ್ಯಕ್ಚುಲಿ ಪನ್ನೀರ್ ಕರಿ ಮಾಡಬೇಕು ಅಂದ್ಕೊಂಡೆ, ಸುಶಾಂತ್ ರೋಲ್ ಬೇಕು ಅಂತಂತ. ಸರಿ ಬೆಳಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಪನ್ನೀರು ಮತ್ತು ಕ್ಯಾಪ್ಸಿಕಮು ಆನಿಯನ್ನು ಎಲ್ಲ ಫ್ರೈ ಮಾಡಿ ಕೊಟ್ಟರೆ ಅವನೊಂದು ಸ್ವಲ್ಪ ಸಾಸ್ ಹಾಕ್ಕೊಂಡು ಅದನ್ನು ರೋಲ್ ಮಾಡ್ಕೊಳ್ತಾ ಇದ್ದಾನೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ನಾನಿಲ್ಲಿ ಫ್ರೈ ಮಾಡಬೇಕಾದ್ರೇ ಒಂದು ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಆರಿಗೆನಸು ಮತ್ತು ಒಂದು ಸ್ವಲ್ಪ ಏನಾದರೂ ಪುಡಿ ಏನಾದರೂ ಇದ್ದರೆ ಅದನ್ನು ಫ್ರೈ ಮಾಡೋದಕ್ಕೆ ಅಂತ ಹಾಕಿದ್ದೆ. ಅದ್ರ ಜೊತೆಗೆ ಈ ಥರ ಸಾಸ್ ಹಾಕ್ಕೊಂಡು ರೋಲ್ ಮಾಡಿಕೊಂಡು ನಾನು ಸ್ನ್ಯಾಕ್ ಟೈಮಲ್ಲಿ ಎಕ್ಸಾಮ್ ಆದಮೇಲೆ ನಾನು ತಿನ್ಕೊಳ್ತೀನಿ ಅಂತ ಪ್ಯಾಕ್ ಮಾಡ್ಕೊಳ್ತಾ ಇದ್ದ. ಮತ್ತು ಅವ್ರನ್ನ ಸ್ಕೂಲ್ಗೆ ಕರ್ಕೊಂಡೋಗ್ಬಿಟ್ಟು ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಬಂದು ಸರಿ ಒಂದು ಸ್ವಲ್ಪ ಟೈಮ್ ಇವತ್ತು ಬೇಗನೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪ್ರಾಪರ್ ಸೌತ್ ಇಂಡಿಯನ್ ಡಿಶ್ ಮಾಡೋಣ ಅಂತೇಳ್ಬಿಟ್ಟು ಲಂಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆ್ಯಕ್ಚುಲಿ ಅಲಸಂದೆಕಾಳು ತಂದಿದ್ದೆ ನಾನು, ತುಂಬ ಹಸಿಯಾಗಿರೋವಂಥದ್ದು. ಇವಾಗ ಸೀಸನ್ ಅಲ್ವಾ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅವರೆಕಾಯಿನೂ ಸ್ಟಾರ್ಟ್ ಆಗಿದೆ, ಸೊ ಅದನ್ನೇ ನಾನು ಅಲಸಂದೆಕಾಯಿ ಮತ್ತು ಒಂದು ಸ್ವಲ್ಪ ಹೀರೆಕಾಯಿ ಅದನ್ನೆರಡನ್ನೂ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಬೇಯಬೇಕಾದ್ರೇ ಒಂದು ಟೊಮೆಟೊ ಜೊತೆಗೆ ಈರುಳ್ಳಿನೂ ಬೇಯಿಸ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಕೊಂಡ್ರೆ
ಇದಿಷ್ಟು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಅಂತಂದರೆ ಪಲ್ಯಕ್ಕೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಬಿಸಿ ಬಿಸಿಯಾಗಿ ಒಂದು ರಾಗಿ ಮುದ್ದೆ ಮಾಡಿಕೊಂಡು ತಿಂದರೆ ಅಂತೂ ತುಂಬಾ ಟೇಸ್ಟಿ ಅನಿಸುತ್ತೆ. ಅದು ಇವಾಗ ಮಳೆ ಬರ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಈ ಉಪ್ಸಾರಾಗಲಿ ಈ ಬಸ್ಸಾರಾಗಲಿ ಈ ಥರದ್ದೆಲ್ಲ ತುಂಬ ಟೇಸ್ಟಿ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ. ಬೇಯಿಸಿಟ್ಕೊಂಡಿರೋ ಅಂಥ ಪಲ್ಯದ್ದು ಇದು ಮತ್ತು ಹೀರೆಕಾಯಿ ಮತ್ತು ಅಲಸಂದೆ ಕಾಳು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೀವಿ ಅಂತಂದರೆ ಪಲ್ಯ ರೆಡಿ ಆಗೋಯಿತು. ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಬೇಯಿಸಿಟ್ಕೊಂಡಿರೋ ಅಂಥ ಈರುಳ್ಳಿ ಇದಿಷ್ಟನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಇದ್ದಿಲ್ಲ, ಸೊ ಜೀರಿಗೆ ಪುಡಿ ಮಾಡಿ ಇಟ್ಟಿರೋ ಅಂಥದ್ದಿತ್ತು. ಜೀರಿಗೆ ಪುಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಈರುಳ್ಳಿ ನಾನು ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಬೇಯಿಸ್ಕೊಂಡಿದ್ದೀನಿ, ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿನೂ ನೋಡಿ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು 4 ಮೆಣಸಿನ್ಕಾಯಿ ಅಂತಂದರೆ ಒಣಮೆಣಸಿನ್ಕಾಯಿ ನಿಮ್ಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಒಣಮೆಣ್ಸು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಿರುವಂಥ ಮಸಾಲೆ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ಸಾಸಿವೆ, ಎಣ್ಣೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈ ರುಬ್ಬಿಟ್ಕೊಂಡಿರೋಂಥ ಖಾರನೂ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ವಲ್ಲ, ಟೊಮೆಟೊ ಎಲ್ಲ ಒಂದ್ರ ಮೇಲೆ ಒಂದು ಇಟ್ಟಾವಾಗ ಒಂದು ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಆದಮೇಲೆ ಈವ್ನಿಂಗ್ ಸುಶಾಂತ್ ಕಾಫಿ ಬೇಕು ಅಂತೇಳ್ಬಿಟ್ಟು ಕಾಫಿ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂತಾ ಇದ್ದ. ಇದು ನೆಕ್ಸ್ಟ್ ಮಾರ್ನಿಂಗು ನಾನು ಆ್ಯಸ್ ಯೂಶ್ವಲ್ಲು ಮಾರ್ನಿಂಗ್ ಡ್ರಿಂಕ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಒಂದು ಸೋಂಪು ಹಾಕ್ಕೊಂಡು, ಯಾಕಂದರೆ ಈ ನಡುವೆ ಯಾಕೋ ಒಂದು ಸ್ವಲ್ಪ ಮೆಟಬಾಲಿಸಮ್ ತುಂಬಾ ಇದಾಗ್ತಿದೆ ಅಂತ ಅನಿಸ್ತಾಯಿತ್ತು, ಡೈಜೆಷನ್ ಎಲ್ಲನೂ. ಸೊ ಅದಕ್ಕೆ ಅಂತಲೇ ಇಲ್ಲಿ ಸೋಂಪು ನೀರನ್ನ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆ ಹೊತ್ತು. ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಅವರೆಲ್ಲನೂ ಸ್ಕೂಲಿಗೆ ರೆಡಿ ಮಾಡಿಸಿ ಹೋಗೋವರೆಗೂ ತುಂಬ ಹೆಕ್ಟಿಕ್ ಆಗಿರುತ್ತೆ. ಆಮೇಲೆ ನಾನು ದಿನಚರಿ ಎಲ್ಲ ಸ್ಟಾರ್ಟ್ ಆಗೋದು. ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆ ಯಾವ ಕೆಲಸನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಇದಾದಮೇಲೆ ಆಫ್ಟರ್ ಅವರು ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನು ಈ ಥರ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಮತ್ತು ಅದನ್ನೆಲ್ಲನೂ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಬೆಡ್ ಸ್ಪ್ರೆಡ್ ಏನಾದರೂ ಇದ್ದರೆ ಅದನ್ನೆಲ್ಲನೂ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿಕೊಂಡು ಹಿಂಗೇನೆ ಟೈಮ್ ಇದರಿಂದನೇ ಮನೆ ರೀಸೆಟಲ್ ಮಾಡೋದಕ್ಕೆ ಅಂತಲೇ 1 ಅವರ್ ಹಿಡಿದು ಬಿಡುತ್ತೆ. ಅದಾದಮೇಲೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಬಂದು ಸ್ಕೂಲಿಂದ ಸೊಪ್ಪು ಸಾರು ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು. ತುಂಬ ದಿನಗಳಾಗ್ಬಿಟ್ಟಿತ್ತು ಮಸ್ಸೊಪ್ಪು ಮಾಡಿ. ಸೊ ಫ್ರೆಶ್ಶಾಗಿ ಪಾಲಕ್ ಸಿಕ್ತು, ಸರಿ ಪಾಲಕ್ನ ತೊಗೊಂಬಂದು ಅದನ್ನು ಒಂದು ಸರಿ 2 ಸರಿ ತೊಳೆದೆ, 2-3 ಸಲ. ಡೈಲಿ ಮಳೆ ಬರ್ತಾ ಇರೋದ್ರಿಂದ ಮಣ್ಣು ತುಂಬಾ ಇರುತ್ತೆ ಸೊಪ್ಪಲ್ಲಿ. ಸೊ ಅದಕ್ಕಾಗಿ ಒಂದು 2 ಸರಿ ಪ್ಲೈನ್ ನೀರಲ್ಲಿ ತೊಳೆದು ಮತ್ತು ಉಪ್ಪಾಕಿ ಅದನ್ನೆಲ್ಲನೂ ತೊಳ್ಕೊಂಡು ಬೇಳೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ವಿಸಿಲ್ ಹೋಗೋದಕ್ಕೆ ಅಂತ. ಅದ್ರ ಜೊತೆಗೆ ಪಲ್ಯಕ್ಕೆ ಅಂತ ಹೇಳಿ ನಾನಿಲ್ಲಿ ಆಲೂಗಡ್ಡೆ ಫ್ರೈ, ಯಾಕಂದರೆ ಮಕ್ಕಳು ಸೊಪ್ಪು ಸಾರು ಅಂತಂದರೆ ತಿಂತಾರೆ, ಬಟ್ ಅದ್ರ ಜೊತೆಗೆ ಏನಾದರೂ ಒಂದು ನಂಚ್ಕೊಳ್ಳೋಕೆ ಇರಬೇಕು ಅಂತ ಬೇರೆ ಈ ಡೀಪ್ ಫ್ರೈಡ್ ಎಲ್ಲ ಏನಕ್ಕೆ ಮಾಡೋದು ಅಂತೇಳಿ ಈ ಥರ ರೋಸ್ಟೆಡ್ ಆಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಒಂದು ಸ್ವಲ್ಪ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಸ್ಪೂನ್ ಧನಿಯಾ, ಒಂದು 3 ಒಣಮೆಣಸು ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ವಲ್ಪ ಸೋಂಪು, ಒಂದೊಂದು ಸ್ಪೂನ್ ಸೋಂಪು ಮತ್ತು ಒಂದು ಸ್ಪೂನಷ್ಟು ಮೆಣಸು, ಒಂದು 2 ಸ್ಪೂನಷ್ಟು ಅಂದರೆ ಒಂದು ಬಟ್ಲಷ್ಟು, ಚಿಕ್ಕ ಬಟ್ಲು ಇದು, ದೊಡ್ಡ ಸ್ಪೂನಲ್ಲಿ ಅಂದರೆ ಒಂದು 2 ಸ್ಪೂನಷ್ಟು ಧನಿಯಾ, ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಡ್ರೈ ರೋಸ್ಟು, ಎಣ್ಣೆ ಏನೂ ಹಾಕಿಲ್ಲ. ಮತ್ತು ಇದನ್ನು ಹಂಗೆ ಗ್ರೈಂಡ್ ಮಾಡ್ಕೋಬೇಕು, ಪೌಡ್ರ್ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಅದ್ರ ಜೊತೆಗೆ ಈ ಆಲೂಗಡ್ಡೆನ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಈ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಸೊಪ್ಪು ಒಂದು ಸ್ವಲ್ಪ ಸಪ್ಪೆ ಅನಿಸುತ್ತಲ್ವ, ಅದಕ್ಕೆ ಇದ್ರ ಚೆನ್ನಾಗಿರೋ ಅಂಥ ಫ್ಲೇವರ್ ಕೊಡುತ್ತೆ ಅಂತೇಳ್ಬಿಟ್ಟು ಫಸ್ಟು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಜೀರಿಗೆ ಸೋಂಪು ಎಲ್ಲ ಏನೂ ಹಾಕೋದು ಬೇಡ, ಬೇಕಂದರೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಆನಿಯನ್ ಫ್ರೈ ಆದಮೇಲೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು 2 ಸರಿ ಫ್ರೈ ಮಾಡ್ಕೊಂಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸಾಂಬಾರಿಗೆ ಅಂತ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವೆಲ್ಲ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋಂಥ
ಸೊಪ್ಪನ್ನ ಹಾಕ್ಕೊಂಡೆ ಮತ್ತು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿಟ್ಟಿರೋ ಅಂಥ ಪುಡಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀವಿ ಅಂತಂದರೆ ತುಂಬ ಟೇಸ್ಟಿಯಾಗಿರೋಂಥ ಹಾಲು ಫ್ರೈ ರೆಡಿ ಆಗಿಬಿಡುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಈ ಸೊಪ್ಪು ಸಾರು ತುಂಬಾ ಟೇಸ್ಟಿ ಇರುತ್ತೆ. ಈ ಮಳೆಗಾಲಕ್ಕೆ ಅದಕ್ಕೆಲ್ಲ ತುಂಬಾ ಟೇಸ್ಟಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೆಂಗಿದೆ ಅಂತೇಳ್ಬಿಟ್ಟು. ಅದಾದಮೇಲೆ ನಾನು ಮಕ್ಕಳೆಲ್ಲ ಊಟ ಮಾಡಿದ್ವು. ಅವರು ಟಿ ವಿ ನೋಡ್ಕೊತ ಊಟ ಮಾಡ್ತಾಯಿದ್ರು. ಈವ್ನಿಂಗು ಗ್ರೀಷ್ಮ ಕುರ್ಕುರೆ ತಂದು ಈ ಥರ ಸ್ನ್ಯಾಕ್ ಮಾಡಿ ಕೊಟ್ಟಳು. ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅನಿಸ್ತಾಯಿತ್ತು. ಸೊ ಕಾಫಿ ಮಾಡಿಕೊಂಡು ಕುಡಿದ್ವಿ. ಯಾರ್ಯಾರಿಗೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಮತ್ತು ಅವ್ರಿಗೆಲ್ಲ ಎಕ್ಸಾಮ್ಸ್ ಮುಗಿತಾ ಇದೆಯಾ, ಈ ವಿಡಿಯೋ ನಾನು ಎಡಿಟ್ ಮಾಡೋ ಅಷ್ಟೊತ್ತಿಗೇನೆ ಅಂತಂದರೆ ಇವತ್ತು ಫ್ರೈಡೇ. ಆ್ಯಕ್ಚುಲಿ ಇವತ್ತು ನಾನು ವೀಕ್ಲಿ 3 ಡೇಸ್ ಆಗ್ತಿದ್ದೆ ವ್ಲಾಗು, ಬಟ್ ಇವಾಗ 2 ಡೇಸೇ ಹಾಕೋಕ್ಕಾಗ್ತಾ ಇದೆ. ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ತುಂಬ ಬ್ಯುಸಿಯಾಗಿ ಹೋಗ್ತಿದೆ. ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿಗೆ ವ್ಲಾಗು ಎಂಡ್ ಆಯಿತು. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.